ಹೈ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ ಏನು ಮಾಡೋಣ ಅಂದರೆ SBIನಲ್ಲಿ ಹಲವಾರು ಹುದ್ದೆಗಳ ನೋಟಿಫಿಕೇಷನನ್ನು ಮಾಡಿದ್ದಾರೆ. ಇದರ ಸಂಪೂರ್ಣ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದರ ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿದೆ ಅಂತ ಕೂಡ ತಿಳಿದುಕೊಳ್ಳೋಣ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ನೋಡಿ ವಿದ್ಯಾರ್ಥಿಗಳಿಗೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 2026ರಲ್ಲಿ 2227 ಹುದ್ದೆಗಳ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲೇದಾಗಿ ಯಾವ ಹುದ್ದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಮೊದಲೇದಾಗಿ ಇದು CBO ಅಂದರೆ ಸರ್ಕಲ್ ಬೇಸ್ಡ್ ಆಫೀಸರ್ ಹುದ್ದೆಯಾಗಿರುತ್ತದೆ. ನೀವು ಸೆಲೆಕ್ಟ್ ಆದರೆ ಭಾರತದಾದ್ಯಂತ ಕರ್ತವ್ಯ ನಿರ್ವಹಿಸಬೇಕು. ಇದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ಹಲವಾರು ಹುದ್ದೆಗಳಿದ್ದಾವೆ. ಟೋಟಲ್ ಹುದ್ದೆಗಳು 2273 ಹುದ್ದೆಗಳು. ಅದರಲ್ಲಿ ಕರ್ನಾಟಕಕ್ಕೆ 211 ಹುದ್ದೆಗಳು ಮೀಸಲಿವೆ. ನಿಮಗೆ ವಿದ್ಯಾರ್ಥಿ ಏನ್ಬೇಕಂದ್ರೆ ನೀವು ಯಾವುದಾದ್ರೂ ಒಂದು ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ಏನಾಗಿರಬೇಕು, ಡಿಗ್ರಿಯನ್ನು ಕಂಪ್ಲೀಟ್ ಆಗಿರಬೇಕು. BA, BSc, BCom, BTech ಆಲ್ ಡಿಗ್ರಿ ಕನ್ಸಿಡರ್ ಮಾಡ್ತಾರೆ. ಇದಾದ ನಂತರ ನೀವು ಒಂದು ಕಂಡೀಷನ್ ಅಪ್ಲೈ ಆಗುತ್ತದೆ. ಏನಂದರೆ ಅದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು. ನಿಮಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತದೆ. ಏನಂದರೆ RBI 2ನೇ ಶೆಡ್ಯೂಲ್ ಪಟ್ಟಿಯಲ್ಲಿ ಬರುವ ಯಾವುದಾದರೂ ನಿಗದಿತ ವಾಣಿಜ್ಯ ಬ್ಯಾಂಕು ಅಥವಾ ಸಹಕಾರಿ ಬ್ಯಾಂಕ್ನಲ್ಲಿ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕಿನಲ್ಲಿ ಏನು ಮಾಡಬೇಕು, 2 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಬೇಕು. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಲ್ಲದೆ ನೀವು ಅಪ್ಲಿಕೇಶನ್ ಹಾಕಲು ಬರುವುದಿಲ್ಲ. ಇದರ ಜೊತೆಗೆ ನೀವು ಅಪ್ಲಿಕೇಶನ್ ಹಾಕಲು ಕನಿಷ್ಠ 21 ವಯಸ್ಸು ಪೂರೈಸಿರಬೇಕು. ಗರಿಷ್ಠ 30 ವರ್ಷ ಮೀರಿರಬಾರದು. ನೋಡಿ ವಿದ್ಯಾರ್ಥಿಗಳೇ, ಇದಕ್ಕೆ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರೆ ಅಂತ ತಿಳಿದುಕೊಳ್ಳೋಣ. ಮೊದಲೇದಾಗಿ ಏನು ಮಾಡ್ತಾರೆ ಅಂದರೆ ಆನ್ಲೈನ್ ಪರೀಕ್ಷೆ ಇರ್ತೈತೆ ರೀ. ಇದಾದ ನಂತರ ಸ್ಕ್ರೀನಿಂಗು, ಇದಾದ ನಂತರ ಸಂದರ್ಶನ ಮುಖಾಂತರ ಸೆಲೆಕ್ಷನ್ ಮಾಡ್ತಾರೆ. ಎಕ್ಸಾಮ್ ಬರೆಯೋಕೆ ಪರೀಕ್ಷಾ ಕೇಂದ್ರಗಳು ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಅಂದರೆ ಮೊದಲೇದಾಗಿ ಬೆಂಗಳೂರು, ಹುಬ್ಬಳ್ಳಿ ಧಾರವಾಡ ಮತ್ತು ಕಲಬುರಗಿ, ಮೈಸೂರು, ಮಂಗಳೂರು. ಈ ಡಿಸ್ಟಿಕ್ನಲ್ಲಿ ಏನು ಮಾಡಬೇಕಂದ್ರೆ ನೀವು ಎಕ್ಸಾಮ್ ಸೆಂಟ್ರನ್ನು ಚೂಸ್ ಮಾಡಬೇಕು. ಈ ಮೂರಲ್ಲಿ ನಿಮಗೆ ಒಂದು ಸೆಂಟರ್ ಆಗಿ ಆಯ್ಕೆಯನ್ನು ನೀಡ್ತಾರೆ. ಈಗ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಮೊದಲೇದಾಗಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು 120 ಮಾರ್ಕ್ಸಿಗೆ ಏನಿರ್ತೈತಿ, ಆನ್ಲೈನ್ ಟೆಸ್ಟ್ ಇರ್ತೈತಿ ರೀ. ಇದಾದ ನಂತರ ಇದು ಅಬ್ಜೆಕ್ಟಿವ್ ಟೈಪು. ಇದಾದ ನಂತರ ಡಿಸ್ಕ್ರಿಪ್ಟಿವ್ ಟೈಪು 50 ಮಾರ್ಕ್ಸಿಂದ ಇರ್ತೈತಿ. ಟೋಟಲ್ ಆಗಿ 170 ಅಂಕಗಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಮೊದಲೇದಾಗಿ ಏನಿರ್ತೈತೆ ಅಂತ ನೋಡೋಣ. ಇಂಗ್ಲೀಷ್ ಲ್ಯಾಂಗ್ವೇಜು 30 ಕ್ವಶನು 30 ಮಾರ್ಕ್ಸ್ ಆಯಿತು. ಇದಕ್ಕೆ ಸ್ಪೆಸಿಫಿಕ್ ಆಗಿ 30 ನಿಮಿಷಗಳ ಕಾಲಾವಕಾಶ ಇರ್ತೈತಿ. ಇದಾದ ನಂತರ ಬ್ಯಾಂಕಿಂಗ್ ನಾಲೆಜ್ ಬಗ್ಗೆ, ಫೈನಾನ್ಷಿಯಲ್ ನಾಲೆಜ್ ಅಥವಾ ಬ್ಯಾಂಕಿಂಗ್ ನಾಲೆಜ್ ಅಂತ ಕರಿಬೋದು. ಇದಕ್ಕೆ 40 ಕ್ವಶನ್ ಇರ್ತವೆ, 40 ಮಾರ್ಕ್ಸ್ ಆಯಿತು. ಇದು ಕೂಡ 40 ನಿಮಿಷ ಕಾಲಾವಕಾಶ ಇರುತ್ತದೆ. ಇದಾದ ನಂತರ ಜನರಲ್ ಅವೇರ್ನೆಸ್ ಅಥವಾ ಎಕನಾಮಿ ಬಗ್ಗೆ 30 ಕ್ವಶನು 30 ಮಾರ್ಕ್ಸ್ ಆಯಿತು. ಇದಕ್ಕೆ 30 ನಿಮಿಷ ಕಾಲಾವಕಾಶ ಇರ್ತೈತಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟು ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್, ಇದು 20 ಕ್ವಶನು 20 ಮಾರ್ಕ್ಸ್ ಆಯಿತು. ಇದಕ್ಕೆ 20 ನಿಮಿಷಗಳ ಕಾಲಾವಕಾಶ ಇರ್ತೈತಿ ರೀ. ಟೋಟಲ್ ಆಗಿ ನೀವು 120 ಕ್ವಶನ್ಗಳಿಗೆ 120 ಮಾರ್ಕ್ಸ್ ಆಯಿತು. 2 ಗಂಟೆಗಳ ಕಾಲ ನಿಮಗೆ ಟೈಮ್ ಇರ್ತೈತಿ ರೀ. ಕಂಪ್ಯೂಟರ್ನಲ್ಲೇ ಎಕ್ಸಾಮ್ ಬರೀಬೇಕು. ಇದಾದ ನಂತರ ನೆಕ್ಸ್ಟು 50 ಮಾರ್ಕ್ಸಿಂದು ವಿಸ್ತರಣೆ ಪ್ರಬಂಧ ರೂಪದಲ್ಲಿ ಒಂದು ಲೈನ್ ಕೊಟ್ಟು ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಬರೆಯೋಕ್ಕೆ ಟೈಮ್ ಕೊಡ್ತಾರೆ. ಇದಾದ ನಂತರ ನಿಮಗೆ ಸ್ಕ್ರೀನಿಂಗ್ ಮಾಡ್ತಾರೆ. ಇದಾದ ನಂತರ ಸಂದರ್ಶನವನ್ನು ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ನೀವು ಈ ಹುದ್ದೆಗೆ ಆಯ್ಕೆ ಆದರೆ ನಿಮ್ಮ ವೇತನ ಶ್ರೇಣಿ ನೋಡೋದಾದರೆ ಮಾಸಿಕ ರು 48,480ರಿಂದ 85,920. ಟೋಟಲ್ ನಿಮಗೆ TAD HRA ಆಲ್ ಅಲವೆನ್ಸಸ್ ಸೇರಿ ಅವು 60,000 to 70,000 ಕೈ ಹ್ಯಾಂಡ್ಗೆ ಬರುತ್ತದೆ. ಇಲ್ಲಿ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ಬೇಕಿದ್ದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಡೈರೆಕ್ಟಾಗಿ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಗ್ತದೆ. ಇನ್ನು ನೀವು ಅರ್ಜಿ ಶುಲ್ಕ ಬಗ್ಗೆ ತಿಳ್ಕೋಬೇಕು. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಮತ್ತು EWS OBC ಅಭ್ಯರ್ಥಿಗಳಿಗೆ 750ಗಳ ಫೀ ಇರ್ತೈತೆ ರೀ. ಇದಾದ ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು PWD ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ನೀವು ಶುಲ್ಕವನ್ನು ಏನು ಮಾಡಬೇಕು, ಆನ್ಲೈನ್ ಮುಖಾಂತರನೇ ಪಾವತಿ ಮಾಡಬೇಕು. ATM ಅಥವಾ ಗೂಗಲ್ ಪೇ, ಫೋನ್ಪೇ ಮುಖಾಂತರ ಪೇ ಮಾಡಬೇಕು. ಇನ್ನು ಕೊನೆಯದಾಗಿ ತಿಳಿದುಕೊಳ್ಳೋದಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲೇದಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜನವರಿ 29, 2026. ಈಗಾಗಲೇ ಅರ್ಜಿ ಪ್ರಾರಂಭವಾಗಿದೆ. ಇನ್ನು ಕೊನೆಗೊಳ್ಳುವ ದಿನಾಂಕ ನೋಡೋದಾದರೆ ಫೆಬ್ರವರಿ 18, 2026. ಇನ್ನು ಮೋಸ್ಟ್ ಇಂಪಾರ್ಟೆಂಟು ತಾತ್ಕಾಲಿಕ ಆನ್ಲೈನ್ ಪರೀಕ್ಷಾ ದಿನಾಂಕವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಮಾರ್ಚ್ನಲ್ಲಿ ಕಂಡಕ್ಟ್ ಮಾಡ್ತಾನೆ ಅಂತ ಹೇಳಿದ್ದಾರೆ. 100% ಮಾರ್ಚ್ನಲ್ಲಿ ಕಂಡಕ್ಟ್ ಮಾಡೇ ಮಾಡ್ತಾರೆ.
ಹಾಗಾಗಿ ಮಾರ್ಚ್ ಅಂದರೆ ಇನ್ನೂ 2 ತಿಂಗಳ ಕಾಲಕ್ಕೆ ಅವಕಾಶಕ್ಕಿದೆ. ನೀವು ಸಂಪೂರ್ಣವಾಗಿ ಪ್ರಿಪ್ರೇಷನ್ ಮಾಡ್ಬೋದು. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.